ಪಿಪಿ ಮೆಡಿಕಲ್ ಕಾಲೇಜು ವಿರೋಧಿಸಿ ಹೋರಾಟ ಮುಂದುವರೆದಿದೆ. ವಿಜಯಪುರ ನಗರದಲ್ಲಿ ಪ್ರೊಟೆಸ್ಟ್ ಸಂದರ್ಭದಲ್ಲಿ ಹೈಡ್ರಾಮವೇ ನಡೆದು ಹೋಗಿದೆ. ಪೊಲೀಸ್ಗೆ ಸ್ವಾಮೀಜಿಯಿಂದ ಕಪಾಳ ಮೋಕ್ಷವಾಗಿರುವಂತಹದ್ದು. ಹೋರಾಟದ ವೇಳೆ ಮೊಬೈಲ್ ಅನ್ನು ಕಸಿದುಕೊಳ್ಳುವಂತಹ ಯತ್ನ ಕೂಡ ಆಗಿದೆ. ಸಂಗನ ಬಸವೇಶ್ವರ ಸ್ವಾಮೀಜಿ ದೂಡಾಡಿದ್ದಾರೆ ಪೊಲೀಸರು. ಸಿಟ್ಟಿಗೆದ್ದಂತಹ ಸ್ವಾಮೀಜಿಯಿಂದ ಪೊಲೀಸರಿಗೆ ಕಪಾಳ ಮೋಕ್ಷವಾಗಿದೆ. ಹುಣಸದಯಾಳ ಗ್ರಾಮದ ಶ್ರೀಮಠದ ಸ್ವಾಮೀಜಿಯವರು ಪಿಪಿ ಮೆಡಿಕಲ್ ಕಾಲೇಜನ್ನು ವಿರೋಧಿಸಿ ಹೋರಾಟ ಮಾಡ್ತಾ ಇದ್ರು. ಇವತ್ತು ಈ ಹೋರಾಟ ದೊಡ್ಡ ಮಟ್ಟದ ಸ್ವರೂಪವನ್ನು ಪಡೆದುಕೊಂಡಿತ್ತು. ನೂಕಾಟ ತಳ್ಳಾಟದ ಹಂತ ತಲುಪ್ತು. ಈ ಸಂದರ್ಭದಲ್ಲಿ ಈ ಹೈಡ್ರಾಮಾ ಆಗಿದೆ. ಯಾರೇ ಆಗಿರಲಿ, ಸಂದರ್ಭ ಅದೆಂತಹದ್ದೇ ಇರಲಿ, ಕರ್ತವ್ಯ ನಿರತ ಪೊಲೀಸರ ಮೇಲೆ ಈ ರೀತಿ ವರ್ತನೆ ಮಾಡುವಂಥದ್ದು ತಪ್ಪು. ಜೊತೆಗೆ ಸ್ವಾಮೀಜಿಯವ್ರಿಗೂ ಕೂಡ ವಯಸ್ಸಾಗಿದೆ. ಅವರನ್ನು ಕೂಡ ನಡೆಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಪೊಲೀಸರು ಎಡವಿರೋದು ಮೇಲ್ನೋಟಕ್ಕೆ ಇಲ್ಲಿ ಗೊತ್ತಾಗ್ತಾ ಇದೆ. ಪಿಪಿ ಕಾಲೇಜನ್ನು ವಿರೋಧಿಸಿ, ಮೆಡಿಕಲ್ ಕಾಲೇಜನ್ನು ವಿರೋಧಿಸಿ ನಡೆಸ್ತಾ ಇದ್ದಂತಹ ಹೋರಾಟ ಇವತ್ತು ಅಕ್ಷರಶಃ ವಿಕೋಪಕ್ಕೆ ತಿರುಗಿತ್ತು. ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರಹಾಕುವಂತಹ ಸಂದರ್ಭದಲ್ಲಿ ನೂಕಾಟ ತಳ್ಳಾಟ ಕೂಡ ಆಗಿದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಹುಣಸದಯಾಳ ಗ್ರಾಮದ ಶ್ರೀಮಠದ ಸ್ವಾಮೀಜಿಯವರು ಪೊಲೀಸ್ಗೆ ಕಪಾಳ ಮೋಕ್ಷ ಮಾಡ್ತಾ ಇರುವಂತಹ ದೃಶ್ಯ ಇದು. ಪಿಪಿ ಮೆಡಿಕಲ್ ಕಾಲೇಜನ್ನು ವಿರೋಧಿಸಿ ಹೋರಾಟ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನೂಕಾಟ ತಳ್ಳಾಟ ಆಗುತ್ತೆ. ಶ್ರೀಗಳನ್ನು ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಈ ಹೈಡ್ರಾಮಾ ಆಗಿದೆ. ಡೀಟೇಲ್ಸ್ ಕೊಡೋದಕ್ಕೆ ಪುರುಷೋತ್ತಮ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪುರುಷೋತ್ತಮ್, ಯಾರೇ ಆಗಿರಲಿ, ಸಂದರ್ಭ ಎಂಥದ್ದೇ ಇರಲಿ, ಕರ್ತವ್ಯ ನಿರತ ಪೊಲೀಸರ ಮೇಲೆ ಕೈ ಮಾಡೋದು ಅಥವಾ ಈ ರೀತಿ ಹಲ್ಲೆ ಮಾಡೋದು ನಿಜಕ್ಕೂ ಕೂಡ ತಪ್ಪು. ಏನಿದು ಗಲಾಟೆ? ಏನಂತಂದ್ರೆ ಕಳೆದ 106 ದಿನಗಳಿಂದ ಏನು ಅಂತಂದ್ರೆ ಈ ಪಿಪಿಪಿ ಮೆಡಿಕಲ್ ಕಾಲೇಜ್ ವಿಜಯಪುರಕ್ಕೆ ಬೇಡ ಅಂತ ಹೇಳಿ ಹೋರಾಟ ನಡೀತಾ ಇದೆ. ಇದರ ಹಿನ್ನೆಲೆಯಲ್ಲಿ ಇವತ್ತು ಏನು ಅಂತಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಂತ ಎಂ ಬಿ ಪಾಟೀಲ್ ಅವರು ಮನೆಗೆ ಮುತ್ತಿಗೆ ಹಾಕಿ ಅಲ್ಲಿ ಪ್ರತಿಭಟನೆ ಮಾಡುವಂತ ಒಂದು ಕೆಲಸಕ್ಕೆ ಏನು ಅಂತಂದ್ರೆ ಇವು ಕೂಡ ಕರೆಯನ್ನ ನೀಡಲಾಗಿತ್ತು ಪಿಪಿಪಿ ಹೋರಾಟಗಾರರು. ಆ ನಿಟ್ಟಿನಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಏನೋ ಬಂದಿದ್ರು. ಆವಾಗ ಪ್ರತಿಭಟನೆ ನಿಲ್ತಾ ಇದ್ದಲ್ಲ ಅಂತ ಏನಂತ ಸಂಗನ ಬಸವೇಶ್ವರ ಸ್ವಾಮೀಜಿಗಳು ಕೂಡ ಆ ಪ್ರತಿಭಟನೆಯಲ್ಲಿ ಇದ್ರು. ಆ ಸ್ವಾಮೀಜಿಗಳನ್ನ ಏನಂತಾರೆ ಮೊಬೈಲ್ ನಿಂದ ನಮ್ಮ ಎಂ ಬಿ ಪಾಟೀಲ್ ಮನೆ ಕಡೆ ಬಿಡಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರಿಗೆ ಕರೆ ಮಾಡ್ತೀವಿ ಅನ್ನೋ ಮೊಬೈಲ್ ತೆಗೆದಾಗ ಮೊಬೈಲ್ ತೆಗೆದು ಕರೆ ಮಾಡ್ತಾರೆ. ನಿಟ್ಟಿನಲ್ಲಿ ಏನು ಅಂತಂದ್ರೆ ಪೊಲೀಸರು ಅವ್ರ ಮೇಲೆ ಮುಂದೆ ಹಲ್ಲೆ ಅಂದ್ರೆ ಅವರು ದೂಡಾಡ್ತಾರೆ. ಆ ದೂಡಾಡಿದ ತಕ್ಷಣ ಏನು ಅಂತಂದ್ರೆ ಸಿಟ್ಟಿಗೆದಂತ ಸ್ವಾಮೀಜಿಗಳು ಒಬ್ಬ ಸ್ವಾಮೀಜಿಗಳನ್ನ ಈ ರೀತಿ ದೂಡಾಡ್ತಾ ಇದ್ರಿ, ನಾನೇನಂತ ತಪ್ಪು ಮಾಡಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ಏನು ಅಂತಂದ್ರೆ ಅಲ್ಲಿ ಬಂದಂತ ಏನು PSI ಸೇರಿದಂತೆ ಇಬ್ರು ಪೇದೆಗಳಿಗೆ ಕಪಾಳ ಮೋಕ್ಷ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಅಂತ ತದನಂತರ ಏನು ಅಂತಂದ್ರೆ ಈ ಹೋರಾಟವನ್ನು ಕೂಡ ಅಲ್ಲಿ ಮಾಡ್ತಾರೆ. ಅದಾದ ನಂತರ ಸಂಪೂರ್ಣವಾಗಿ ಏನಂತಂದ್ರೆ ಶ್ರೀಗಳನ್ನ ಸೇರಿದಂತೆ ಹೋರಾಟಗಾರ ಇದ್ರು ಎಲ್ಲರೂ ಕೂಡ ಇದೀಗ ಪೊಲೀಸರು ಏನಂದ್ರೆ ವಶಕ್ಕೆ ಪಡೆದು ಕರ್ಕೊಂಡು ಹೋಗಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪುರುಷೋತ್ತಮ್ ತಮ್ಮೆಲ್ಲ ಮಾಹಿತಿಗಾಗಿ. ಶ್ರೀಗಳು ಅಂದರೆ 4-6 ಜನರಿಗೆ ಬುದ್ಧಿಮಾತು ಹೇಳಬೇಕಾದವರು, ಅವರೇನೆ ಇಲ್ಲಿ ಸಮಾಧಾನವನ್ನು ಕಳೆದುಕೊಂಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಈ ಪ್ರತಿಭಟನೆ ಪ್ರೊಟೆಸ್ಟ್ ಅಂದಂತಹ ಸಂದರ್ಭದಲ್ಲಿ ನೂಕಾಟ ತಳ್ಳಾಟ ಕೂಡ ಇದ್ದಿದ್ದೆ. ಹಂಗಂತೇಳಿ ಕರ್ತವ್ಯ ನಿರತ ಪೊಲೀಸರ ಮೇಲೆಲ್ಲ ಕೈ ಮಾಡಬಾರ್ದು. ನಿಜಕ್ಕೂ ಕೂಡ ಶ್ರೀಗಳು ಮಾಡಿದ್ದು ತಪ್ಪು. ಬಟ್ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀಗಳನ್ನು ಪ್ರೊಟೆಸ್ಟ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಯಾವಾಗ ಈ ಪಿಪಿ ಮೆಡಿಕಲ್ ಕಾಲೇಜ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇತ್ತಲ್ಲ, ಈ ಸಂದರ್ಭದಲ್ಲಿ ಹೋರಾಟ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಶ್ರೀಗಳನ್ನು ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸ ಕೂಡ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ.